ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತಗಳು. ಇವತ್ತು ನಡೆದಂತಹ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಪ್ರಥಮ ಭಾಷೆ ಕನ್ನಡ ಇವತ್ತಿನ ದಿನ ಪರೀಕ್ಷೆ ನಡೀತು. ಆ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಮೊದಲನೇದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. 6 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿದ್ದಾವೆ. ಕನ್ನಡ ವರ್ಣಮಾಲೆಯಲ್ಲಿರುವ ಋತು ಸ್ವರಗಳ ಸಂಖ್ಯೆ ಅಂತ ಕೇಳಿದಾನೆ. ಆಪ್ಷನ್ ಬಿ 6 ಸರಿಯಾದ ಉತ್ತರ ಆಗಿರ್ತದೆ. ಸನ್ಮಾನ ಪದದಲ್ಲಿರುವ ಸಂಧಿ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ ಡಿ ಅನುನಾಸಿಕ ಸಂಧಿ. 3ನೇ ಪ್ರಶ್ನೆ ನೋಡಿ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಆಗಿರ್ತದೆ. 4ನೇ ಪ್ರಶ್ನೆ, ಭೂತ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ದ ಸರಿಯಾದ ಉತ್ತರ ಆಗ್ತದೆ. ಪ್ರಥಮ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಕರ್ತಾರ್ಥ ಅನ್ನೋದು ಸರಿಯಾದ ಉತ್ತರ. 6ನೇ ಪ್ರಶ್ನೆ, ಅಂಗೈ ಪದವು ಈ ಸಮಾಸಕ್ಕೆ ಸೇರಿದೆ ಅಂತ ಇದೆ. ಅಂಶಿ ಸಮಾಸ ಆಗಿರ್ತದೆ. ನೆಕ್ಸ್ಟು 2ನೇದು, ಮೊದಲ 2 ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಇದೆ. ದೃಷ್ಟಿ, ದಿಟ್ಟಿ, ಅರ್ಕ, ಯಕ್ಕ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 8ನೇ ಪ್ರಶ್ನೆ, ವ್ಯಾಪಾರಿ ಅನ್ವರ್ಥನಾಮವಾಗಿದ್ದರೆ ಧರ್ಮರಾಯ ಅನ್ನೋದು ಅಂಕಿತನಾಮವಾಗ್ತದೆ. ಸಕ್ಕಾರಿ ಸಕ್ಕರೆ ಆಗಿದ್ದರೆ ವಿಶ್ವಾಸ ಅನ್ನೋದು ವಿಶ್ವಾಸ ಆಗ್ತದೆ. 10ನೇ ಪ್ರಶ್ನೆ, ಚಲುವಿಕೆ ತದ್ದಿತ ಅಂತ ಭಾವನಾಮ ಆಗಿದ್ದರೆ ಅಂಜಿಕೆ ಅನ್ನೋದು ಕೃದಂತ ಭಾವನಾಮ ಆಗ್ತದೆ. ಇನ್ನು ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದಾನೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯಸೇನ ಆಗಿರ್ತಾರೆ. 12ನೇ ಪ್ರಶ್ನೆ, ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. 13ನೇ ಪ್ರಶ್ನೆ, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು ಅಂತ ಕೇಳಿದಾನೆ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರು ಉಲ್ವರ್ತ್ ಆಗಿರ್ತದೆ. 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು. ಅಗ್ನಿಭೂತಿ ವಾಯುಭೂತಿಯರಿಗೆ ತಾನು ಸೋದರ ಮಾವನೆಂದು ಹೇಳಿ ಸಲಗಿ ಕೊಟ್ಟರೆ ಈ ಮುನ್ನಿನಂತೆ ಸೊಕ್ಕಿ ಕೆಡುವರೆಂದು ಮನದಲ್ಲಿ ಯೋಚಿಸಿ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳುತ್ತಾನೆ. 15ನೇ ಪ್ರಶ್ನೆ, ಹಲಗಲಿ ಗ್ರಾಮ ಎಲ್ಲಿದೆ. ಹಲಗಲಿ ಗ್ರಾಮ ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿರುತ್ತದೆ. 16ನೇ ಪ್ರಶ್ನೆ, ಕುಂಭ ಸಂಭವ ಎಂದರೆ ಯಾರು. ಕುಂಭ ಸಂಭವ ಎಂದರೆ ದ್ರೋಣ. 17ನೇ ಪ್ರಶ್ನೆ, ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ. ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ಬೆಳೆದು ನಿಂತಿವೆ. ಇನ್ನು 2 ಅಂಕದ ಪ್ರಶ್ನೆಗಳು 10 ಪ್ರಶ್ನೆಗಳು ಇರ್ತವೆ. 2 ಅಂಕ, ಟೋಟಲ್ 20 ಅಂಕಗಳು ಸಿಗ್ತವೆ. ಲಿಪಿಯ ಜಾಡು ಆರಂಭಗೊಂಡ ಬಗೆಯನ್ನು ತಿಳಿಸಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ಬಂದಂತಹ ಪ್ರಶ್ನೆ ಆಗಿರ್ತದೆ. ಸೊ ಇದನ್ನ ನೀವು ಬರೆದಿರ್ತೀರಿ ಅಂತ ಭಾವಿಸ್ತೇನೆ. ಸೊ 2 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಈ ಒಂದು ಪ್ರಶ್ನೆಯಿಂದ ಪಡಿಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಅಂತ ಕೇಳ್ತಾನೆ. ಸೊ ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಯಾವ ರೀತಿಯಾದ ಸೇವೆಯನ್ನು ಸಲ್ಲಿಸಿದರು ಅಂತ ಸಂಕ್ಷಿಪ್ತವಾಗಿ ಬರೆದ್ರೆ ನಿಮಗೆ 2 ಅಂಕಗಳು ಸುಲಭವಾಗಿ ಸಿಗುತ್ತವೆ. ಇನ್ನು 20ನೇ ಪ್ರಶ್ನೆ, ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ ಅಂತ 2 ಅಂಕ ಕೇಳ್ತಾನೆ. ಸೊ ಸ್ಟೋನ್ ಆಫ್ ಸ್ಕೋನ್ ಬಗ್ಗೆ ನೀವು ಬರೀಬೇಕಾಗ್ತದೆ. ಇಲ್ಲಿ 2 ಅಂಕ ನಿಮಗೆ ಸುಲಭವಾಗಿ ಸಿಗುವಂಥದ್ದು. ಈಸಿ ಕೂಡ ಐತೆ ಪ್ರಶ್ನೆ. ಓಕೆನಾ. ಇನ್ನು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ಹೇಗೆ ಪ್ರತಿಕ್ರಿಯೆ ಮಾಡ್ತಾನೆ. ಸೊ ಅವರು ವಾಯುಭೂತಿ ಮತ್ತು ಅಗ್ನಿಭೂತಿ ಏನು ಸೋದರ ಮಾವ ಆಗ್ತಾನಲ್ಲ, ಅದನ್ನು ಸೋದರ ಮಾವನಲ್ಲ ಅಲ್ಲ ನಾನು ಅಂತ ಹೇಳಿ ಏನು ಅವರನ್ನು ನಡೆಸ್ಕೊಂಡಿರ್ತಾನಲ್ಲ, ಅದ್ರ ಬಗ್ಗೆ ನೀವು ಬರೆದ್ರೆ ಆ ವಾಯುಭೂತಿ ಅದು ಗೊತ್ತಾದ ಮೇಲೆ, ಅಂದರೆ ಸೋದರ ಮಾವ ಅಂತ ಗೊತ್ತಾದ ಮೇಲೆ, ಸೂರ್ಯಮಿತ್ರ ಗೊತ್ತಾದ ಮೇಲೆ ಮಾವ ಅಂತ ಏನು ಒಂದು ಅವನ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ನಿಮ್ಮ ವಾಕ್ಯಗಳಲ್ಲಿ ಬರಿಬೇಕಾಗ್ತದೆ. ಇನ್ನು ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ ಅನ್ನೋದು. ಸೊ ದ ರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥ ಪದ್ಯದಲ್ಲಿ ಸೊ ಈಸಿಯಾಗಿದೆ. ಕಾಲವೆಂಬ ಹಕ್ಕಿಯು ಹಾರಾಡುವಾಗ ಯುಗಗಳ ಬಗ್ಗೆ ಅಂತ ಏನು ಹೇಳ್ತತಿ ಅದ್ರ ಬಗ್ಗೆ ಬರೀಬೇಕು. ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿಯು ಹೇಗೆ ಹರಿಸಿದೆ ಅಂತ. ಇದು ಸಾಕಷ್ಟು ಬಾರಿ ಬಂದಂಥ ರಿಪೀಟ್ ಆದಂಥ ಪ್ರಶ್ನೆ ಆಗಿರ್ತದೆ. ಇನ್ನು ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಕೇಳ್ತಾನೆ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿತ್ತು. ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಇದು. ಸೊ ಇದನ್ನ ನೀಟಾಗಿ ನೀವು ಬರ್ತಿರ್ತೀರಿ ಅಂತ ಭಾವಿಸ್ತೇನೆ. ಇನ್ನು 24ನೇ ಪ್ರಶ್ನೆ, ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು ಅಂತ ಕೇಳಿದಾನೆ. ಸೊ ಭಗತ್ ಸಿಂಗ್ ಪಾಠದಿಂದ ಬಂದಿರತಕ್ಕಂಥದ್ದು ಪಠ್ಯಪೂರ್ವಕ ಅಧ್ಯಯನ ಏನಿದೆ ಅಲ್ಲದು. ಸೊ ಇಂಪಾರ್ಟೆಂಟು. ಇದು ಕೂಡ 2 ಅಂಕಗಳು ಸುಲಭವಾಗಿ ನೀವು ಪಡೆದಿರ್ತೀರಿ. ಇನ್ನು 25ನೇ ಪ್ರಶ್ನೆಯನ್ನು ನೋಡ್ತೋಗೋಣ. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಅನ್ನೋದಿದೆ. ಸೊ ವಿವೇಕಾನಂದರು ಏನು ಹೇಳಿದರು, ತೃಪ್ತಿ ಜೀವನದಲ್ಲಿ ಪಡಿಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಇದೆ ಅಂತ ಬರೆದಿದ್ರೆ ನಿಮ್ಗೆ 2 ಅಂಕಗಳು ಸುಲಭವಾಗಿ ಸಿಗ್ತಾವೆ. ಹೌದಾ. ಇನ್ನು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಏನು ಅಕ್ಕ ಮಹಾದೇವಿ ಅಭಿಪ್ರಾಯವನ್ನು ತಿಳಿಸಿ. ಜ್ಞಾನದ ಬಗ್ಗೆ ಏನು ಹೇಳಿದ್ಲು, ಅಜ್ಞಾನಿಗಳ ಬಗ್ಗೆ ಅಕ್ಕ ಮಹಾದೇವಿಯವರು ಏನು ತಿಳಿಸಿದರು ಅನ್ನೋದನ್ನು ಅವರ ಅಭಿಪ್ರಾಯಗಳಲ್ಲಿ
ಏನು ಹೇಳಿದ್ರಲ್ಲ ಅದನ್ನು ಬರೆದಾದಲ್ಲಿ ನಿಮಗೆ 2 ಅಂಕಗಳು ಸಿಗ್ತವೆ. ಇಲ್ಲಾಂದರೆ ನೀವು ಸ್ವಲ್ಪ ಇದನ್ನ ನೋಡ್ಕೋಬೇಕಾಗ್ತದೆ. ಹೌದಾ, ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ಇದು. ಸೊ ಇನ್ನೊಂದು ಸಲ ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಇನ್ನು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಇದು ಸಾಕಷ್ಟು ಬಾರಿ ಬಂದಂತಕ್ಕಂಥ ಪ್ರಶ್ನೆ, ಇಂಪಾರ್ಟೆಂಟ್ ಕೂಡ ಹೌದು. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅಂತ. ಸೊ ಈಸಿಯಾಗಿ ನೀವು ಬರೆದಿರ್ತೀರಿ. ಇನ್ನು ಸಾರಾ ಅಬೂಬಕ್ಕರ್ ಅವರ ಬಗ್ಗೆ ಇರತಕ್ಕಂಥ ಒಂದು ಕವಿಕೃತಿ ಪರಿಚಯ, ಇವರ ಮಾಹಿತಿಯನ್ನು ಬರಿಬೇಕಾಗ್ತದೆ. ಪ್ಯಾರಾ ರೂಪದಲ್ಲಿ ಬರಿಬೇಕು ನೀವು. ಸೊ ಬರೆದಿದ್ದದಲ್ಲಿ 3 ಅಂಕಗಳು ಸುಲಭವಾಗಿ ದೊರೆತವೆ. ಸಾರಾ ಅಬೂಬಕ್ಕರ್ ಒಂದು, ಇನ್ನೊಂದು ಪಂಪನ ಕುರಿತಾಗಿ ಬರೀರಿ ಅಂತ ಕೇಳ್ತಾನೆ. ಸೊ ಪಂಪನ ಬಗ್ಗೆ ಮಾಹಿತಿಯನ್ನು ಬರೆದಿದ್ದಾದಲ್ಲಿ 3 ಒಟ್ಟು ಟೋಟಲ್ ಈ ಮೇಲಿಂದ 6 ಅಂಕಗಳು ನಿಮಗೆ ಸುಲಭವಾಗಿ ದೊರೀತವೆ. ಹಾಗೆ ಈಸಿ ಕೂಡ ನೀವು ಮಾರ್ಕ್ಸನ್ನು ಗೇನ್ ಮಾಡಬಹುದು. ಇನ್ನು ಕೆಳಗಿನ ಪದ್ಯಕ್ಕೆ ಪ್ರಸ್ತಾರಕ್ಕೆ ಗಣ ವಿಂಗಡಣೆ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯೋದು 3 ಅಂಕದ ಒಂದು ಪ್ರಶ್ನೆ ಆಗಿರ್ತದೆ. ಸುಲಭವಾಗಿದ್ದು ಇದು ಭಾಮಿನಿ ಷಟ್ಪದಿ ಆಗಿರ್ತದೆ. ಇದನ್ನು ನೀಟಾಗಿ ನೀವು ಭಾಮಿನಿ ಷಟ್ಪದಿಯನ್ನು ಲಘುಗುರು ಹಾಕಿ ಛಂದಸ್ಸನ್ನು ಹೇಳಿ ಬರೆದ್ರೆ ನಿಮಗೆ 3 ಅಂಕಗಳು ದೊರೀತದೆ. ಇನ್ನು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಅಂತ ನೋಡಿ. ಇಲ್ಲಿ ಅಂತೆ ಅಂತ ಬಂದರೆ ತಿಳ್ಕೋಬೇಕು ನೀವು, ಉಪಮಾಲಂಕಾರವಾಗಿರ್ತದೆ. ಲಕ್ಷಣ ನೋಡ್ರಿ, 2 ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಆಗಿರ್ತದೆ. ಉಪಮೇಯ ನೀಚರಿಗೆ ಮಾಡಿದ ಉಪಕಾರ, ಉಪಮಾನ ಹಾವಿಗೆ ಹಾಲೆರೆಯುವುದು, ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ, ಸಮನ್ವಯ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರೆಯುವುದಕ್ಕೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಸೊ ಇಲ್ಲಿ ಅಂತೆ ಅಂತ ಬಂತು ಅಂದರೆ, ಹಾಗೆ ಅಥವಾ ಅಂತೆ ಅಂತ ಬಂತು ಅಂದರೆ, ಸೊ ಅದು ನೀವು ತಿಳ್ಕೋಬೇಕು ಉಪಮಾಲಂಕಾರ. ಅದೇ ಅಂತೆ ಬಂತು ಅಂದರೆ ರೂಪಕ ಅಲಂಕಾರ. ಹೋಲಿಕೆಯನ್ನು ಮಾಡಿದ್ದೇ ಆದಲ್ಲಿ ಅದು ಉಪಮಾಲಂಕಾರ ಆಗಿರ್ತದೆ. ಇನ್ನು ಗಾದೆ 3 ಅಂಕದ ಒಂದು ಪ್ರಶ್ನೆ, ಕಟ್ಟುವುದು ಕಠಿಣ ಕೆಡವುವುದು ಸುಲಭ. ಸೊ ಸಿಂಪಲ್ಲು. ಸೊ 3 ಅಂಕ ನೀವು ಪಡೆದಿರ್ತೀರಿ, ಈಸಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಅಥವಾ ಪ್ರಶ್ನೆ ಇದೆ, ಮಾತೆ ಮತ್ತು ಮಾತೆ ಮೃತು. ಇದು ಕೂಡ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆ, ಗಾದೆ ಬಗ್ಗೆ ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟು 3 ಅಂಕದ 6 ಪ್ರಶ್ನೆಗಳು ಏನಪ್ಪ ಅಂದರೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನ ಕೇಳಿರ್ತಾನೆ. ಖಂಡ ವಿಧಿಕೋ, ಮಾಂಸ ವಿಧಿಕೋ, ಗುಂಡಿಗೆ ಬಿಸಿ ರಕ್ತ ವಿಧಿಕೋ ಅಂತ. ಈ ವಾಕ್ಯವನ್ನು ಏನು ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಇದೆ. ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ನಿಮಗೆ 1 ಅಂಕಗಳು ಸರಿ ದೊರೀತದೆ. ಸೊ ಶಾನುಭೋಗರ ಬಗ್ಗೆ ಬರಿಬೇಕಾಗ್ತದೆ ಇದನ್ನ. ನೆಕ್ಸ್ಟು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅನ್ನೋ ಒಂದು ವಾಕ್ಯವನ್ನು ಕೊಟ್ಟಿರ್ತಾನೆ. ಈ ವಾಕ್ಯವನ್ನು DS ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಪಡೆಯಿಂದ ಆರಿಸಲಾಗಿದೆ ಅಂತ ಬರೆದ್ರೆ 1 ಅಂಕ. ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆದ್ರೆ ಒಟ್ಟು ನಿಮಗೆ 3 ಅಂಕಗಳು ಈಸಿಯಾಗಿ ಸಿಗ್ತದೆ. 35ನೇ ಪ್ರಶ್ನೆ ನೋಡ್ರಿ, ಓಹೋ ನನಗೆ ಗುಡಿ ಮನೆ ಕಟ್ಟ ಇದ್ದೀರೋ ಅಂತ ಇದೆ. ಇದನ್ನು ದೇವನೂರು ಮಹಾದೇವ್ ಅವರು ಬರೆದಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿರ್ತದೆ. ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಓಹೋ ನನಗೆ ಗುಡಿ ಮನೆ ಕಟ್ಟ ಇದ್ದೀರೋ ಅಂತ ಕೇಳ್ತಾನೆ. ಓಕೆ, ಆ ಕೇಳಿರ್ತಕ್ಕಂಥ ಪ್ರಶ್ನೆ ಈಸಿ ಇದೆ. ಮಂಡಲ ಗಿಂಡಲಗಳ ಗಡಮುಕ್ಕಿ ಅಂತ ಇದೆ. ಈ ಸಾಲನ್ನು ಕವಿ ದ ರಾ ಬೇಂದ್ರೆ ಅವರು ಗರಿ ಗವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗ್ತದೆ. ಸಂದರ್ಭ ಇದೆ, ಸ್ವಾರಸ್ಯ 3 ಬರೆದಿದ್ದಾದಲ್ಲಿ ನಿಮಗೆ 3 ಅಂಕಗಳು ಸುಲಭವಾಗಿ ದೊರೀತದೆ. 37ನೇ ಪ್ರಶ್ನೆ ನೋಡ್ರಿ, ನೆಲಕ್ಕಿರವೆನೆಂದು ಬಗೆದರೆ ಛಲಕ್ಕಿರವೆಂ ಅಂತ ಇದೆ. ಕವಿ ಚಕ್ರವರ್ತಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಇದೆ. ಛಲಮನೆಯ ಮೆರವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗ್ತದೆ. ಹೌದಾ. ತನ್ನ ಬಳಿಗೆ ಬಂದ ದುರ್ಯೋಧನನ ಕುರಿತು ಭೀಷ್ಮಾಚಾರ್ಯರು, ದುರ್ಯೋಧನ ನೀನು ಒಪ್ಪುವುದಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿ ಹಿಂದಿನಂತೆ ನಡೆಯುವ ಹಾಗೆ ಮಾಡುವೆನು ಎಂದು ಹೇಳಿದಾಗ ದುರ್ಯೋಧನನು ಮುಗುಳು ನಗುತ್ತಾ ಭೀಷ್ಮರನ್ನು ಕುರಿತು ನಾನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೇನೆ ಹೊರತು ಶತ್ರುಗಳೊಡನೆ ಒಪ್ಪಂದ ಏರ್ಪಡಿಸುವುದಕ್ಕೆಂದು ಬಂದೇನೆ. ಅಜ್ಜ, ಮುಂದೆ ನಡೆಯುವ ಯುದ್ಧದಲ್ಲಿ ನನ್ನ ಕಾರ್ಯವೇನೆಂಬುದನ್ನು ಹೇಳಿರಿ ಎಂದು ಹೇಳುತ್ತಾನೆ. ನಾನು ಭೂಮಿಗಾಗಿ ಹೋರಾಡುವೆನು ಎಂದು ಭಾವಿಸಿದರ ನಾನು ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಎಂದು ಹೀಗೆ ಹೇಳ್ತಾನಂತ. ಸ್ವಾರಸ್ಯವನ್ನು ನೋಡ್ರಿ, ದುರ್ಯೋಧನನ ಸ್ವಭಾವಕ್ಕೆ ತಕ್ಕುದಾದ ಛಲದ ಮಾತುಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ 3 ಅಂಕಗಳು ದೊರೀತವೆ. ನೆಕ್ಸ್ಟು ಬೇರೆ ಬಣ್ಣವನೇ ಕಾಣೆ ಅಂತ ಇದೆ. ಈ ಸಾಲನ್ನು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರತಕ್ಕಂಥ ಪಕ್ಷಿಕಾಶಿ ಎಂಬ ಕವನ ಸಂಕಲನ ಇದೆ. ಹಸಿರು ಎಂಬ ಪದದಿಂದ ಆಯ್ದುಕೊಳ್ಳಲಾಗ್ತದೆ. ಸಂದರ್ಭ ಬರೀಬೇಕು, ಹಾಗೆ ಸ್ವಾರಸ್ಯ ಬರೆದರೆ 3 ಅಂಕಗಳು ದೊರೀತದೆ. ಇನ್ನು ಪದ್ಯ ಪೂರ್ಣಗೊಳಿಸಿ 4 ಅಂಕದ ಪ್ರಶ್ನೆ ಈಸಿಯಾಗಿರ್ತದೆ. 2 ಪದ್ಯಗಳನ್ನು ನೀವು ಬರೆದಿದ್ದಾದಲ್ಲಿ ಹೊಸಗನ್ನಡದ ಪದ್ಯಗಳನ್ನೇ ಕೊಟ್ಟಿದ್ದಾನೆ. ಸೊ 4 ಅಂಕಗಳು ದೊರೀತದೆ. ಇನ್ನು ಒಂದು ಪದ್ಯವನ್ನು ಕೊಟ್ಟಿದ್ದಾನೆ, ಅದನ್ನು ಸಾರಾಂಶವನ್ನು ಬರೀಬೇಕಾಗ್ತದೆ. ನೀವು ಆಯ್ಕೆ ಬರೀಬೇಕು, ಸಾರಾಂಶವನ್ನು ಬರೆದ್ರೆ 4 ಅಂಕಗಳು ದೊರೀತದೆ ನಿಮ್ಗೆ ಈಸಿಯಾಗಿ. ನೆಕ್ಸ್ಟು ಸೀತೆಯನ್ನು ಅರಸುತ್ತಾ ಶಬರಿ ಆಶ್ರಮದ ಬಳಿ ಬಂದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಶಬರಿ ಆಶ್ರಮದ ಬಗ್ಗೆ ನೀವು ಈ ಒಂದು ಉತ್ತರವನ್ನು ಬರೀಬೇಕಾಗ್ತದೆ. 4 ಅಂಕದ ಪ್ರಶ್ನೆ ಆಗಿರ್ತದೆ ಇದು.
ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಸಂಪೂರ್ಣವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರ್ಕೊಳ್ಳಿ. ಓಕೆನಾ. ಇನ್ನು ಅಥವಾ ಪ್ರಶ್ನೆ ನೋಡಿ, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿರ್ತಾನೆ. ಸೊ ಶಬರಿ ಎಷ್ಟು ವರ್ಷಗಳ ಕಾಲ ಏನು ರಾಮನಿಗಾಗಿ ಕಾದಿದ್ಲಲ್ಲ, ಅವಳ ಒಂದು ಯಾವಾಗ ರಾಮ ಮತ್ತು ಲಕ್ಷ್ಮಣ ಅವಳ ಒಂದು ಏನು ಜಾಗಕ್ಕೆ ಬರ್ತಾರಲ್ಲ, ಆವಾಗ ಅವಳಲ್ಲಿ ಆದಂತಹ ಒಂದು ಖುಷಿ ಅದನ್ನು ಸೇರಿಸ್ಕೊಂಡು ಬರೆದು ಲಾಸ್ಟಿಗೆ ನೀವು ಅವರು ಬಂದಿರತಕ್ಕಂಥ ಸಂದರ್ಭಕ್ಕೆ ಅವಳ ಚಿಂತೆ ಇದ್ದದ್ದು ಬರಲಿ ಅಂತ, ಅವು ಬಂದ ಮೇಲೆ ಅವಳ ಚಿಂತೆ ಹೇಗೆ ಮಾಯವಾಯಿತು ಅದರ ಬಗ್ಗೆ ನಿಮ್ಮ ಮಾತುಗಳಲ್ಲಿ ನೀಟಾಗಿ ಬರೆದಿದ್ದಾದಲ್ಲಿ 4 ಅಂಕಗಳು ಸಿಗ್ತವೆ. ಪಾಂಡವರು ಸೋದರರಿಂದ ತಿಳಿದ ಕರ್ಣನ ಮನದಲ್ಲಿ ಉಂಟಾದ ಭಾವನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಪಾಂಡವರು ಮತ್ತು ಕರ್ಣ ಒಂದೇ ತಾಯಿ ಮಕ್ಕಳು ಅಂತ ಗೊತ್ತಾದಾಗ ಅವನಲ್ಲಿ ಆದಂತಹ ಭಾವನೆಗಳನ್ನು ಸಂಕ್ಷಿಪ್ತವಾಗಿ ಬರೀರಿ ಅಂತ ಹೇಳಿದೆ. ಸೊ ಪ್ರಶ್ನೆ, ಕೃಷ್ಣ ಏನು ಹೇಳ್ತಾನಲ್ಲ, ನೀನು ಪಾಂಡವರ ಅಣ್ಣ ಅಂತ. ಸೊ ಅವಾಗ ಕುಂತಿಯ ಪುತ್ರ ಅಂತ ಹೇಳಿದಾಗ ಅವನಲ್ಲಿ ಕರ್ಣನಲ್ಲಿ ಆದಂಥ ಭಾವನೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೀಬೇಕಾಗ್ತದೆ. ಪಾಂಡವರ ರಕ್ಷಣೆಗೆ ಮುಂದಾದ ಶ್ರೀಕೃಷ್ಣನ ದುರ್ಯೋಧನ ಬಲ ಕುಗ್ಗಿಸಲು ಕರ್ಣನಿಗೆ ಒಡ್ಡಿದ ಅಂಶಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳ್ತಾನೆ. ಸೊ ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥದ್ದು. ಸೊ ಇದನ್ನು ಈಸಿಯಾಗಿ ನೀವು ಓದ್ಕೊಂಡು ಬರೆದಿದ್ದಲ್ಲಿ 4 ಅಂಕಗಳು ಸುಲಭವಾಗಿ ದೊರೀತದೆ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಈ ಒಂದು ಆನ್ಸರನ್ನು ಬರ್ಕೋಬೇಕಾಗ್ತದೆ. ಇನ್ನು ಒಂದು ಗದ್ಯವನ್ನು ಕೊಟ್ಟಿರ್ತಾನೆ, ಆ ಗದ್ಯದಲ್ಲಿ ಕೇಳಿರ್ತಕ್ಕಂಥ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀವು ಆರಿಸಿ ಬರೀಬೇಕಾಗ್ತದೆ. ಇಲ್ಲಿ ಪ್ರಶ್ನೆಗಳಿದ್ದಾವೆ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಪ್ರಶ್ನೆಗಳನ್ನು ಓದ್ಕೊಳ್ಳಿ, ಅಥವಾ ನೋಟ್ಸ್ ಮಾಡ್ಕೊಳ್ಳಿದ್ರೆ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಪತ್ರಲೇಖನ ಇದೆ. ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಪಾರ್ಥ ಎಂದು ಭಾವಿಸಿಕೊಂಡು ಮಂಗಳೂರಿನ ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹಾಲಯದ ವೀಕ್ಷಣೆಗೆ ಅವಕಾಶ ಕೋರಿ ವ್ಯವಸ್ಥಾಪಕರಿಗೆ ಪತ್ರ ಬರೀರಿ ಅಂತ ಕೇಳ್ತಾನೆ. ಓಕೆ, ಒಂದು ಅಫಿಷಿಯಲ್ ಲೆಟರ್ ಇದೆ, ಓಕೆ ಬರೀರಿ. 10 ಅಂಕಗಳನ್ನು ಈಸಿಯಾಗಿ, ಕ್ಷಮೆ ಇರಲಿ 5 ಅಂಕಗಳು ಈಸಿಯಾಗಿ ದೊರೀತದೆ ನಿಮಗೆ. ತದನಂತರ ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅನನ್ಯ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಕನ್ನಡ ಸಂಘದಿಂದ ಆಯೋಜಿಸಿದ ಭಾವಗೀತೆಗಳ ಗಾಯನ ಸ್ಪರ್ಧೆಯನ್ನು ಕುರಿತು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಆದ್ಯ ಎಂಬ ಹೆಸರಿಗೆ ಗೆಳತಿಯಾಗಿ ಪತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಇದು ಪರ್ಸ್ನಲ್ ಲೆಟ್ರು, ಒಂದು ಅಫಿಷಿಯಲ್ ಲೆಟ್ರ್, 2 ಕೊಟ್ಟಿರ್ತಾನೆ. ಎರಡನ್ನು ಯಾವುದಾದ್ರೂ ಒಂದನ್ನು ಬರೆದ್ರೆ ನಿಮಗೆ 5 ಅಂಕಗಳು ಸುಲಭವಾಗಿ ದೊರೀತದೆ. ಇನ್ನು ನೆಕ್ಸ್ಟು ಪ್ರಬಂಧ ರಚನೆ 5 ಅಂಕಗಳಿರ್ತದೆ. ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥದ್ದು. ಪೀಠಿಕೆ ಬರೀಬೇಕು. ವಿಷಯ ನಿರೂಪಣೆ ಹಾಗೂ ವಿಷಯ ನಿರೂಪಣೆಯನ್ನು ಸ್ವಲ್ಪ ಜಾಸ್ತಿ ಬರೀಬೇಕಾಗ್ತದೆ. ಹಾಗೆ ಉಪಸಂಹಾರ ಲಾಸ್ಟಿಗೆ ಬರೆದ್ರೆ 5 ಅಂಕಗಳು ದೊರೀತವೆ. ಇನ್ನು ಶಾಲೆಯಲ್ಲಿನ ವಿವಿಧ ಸಂಘಗಳ ಚಟುವಟಿಕೆಗಳು ಅಂತ ಇನ್ನೊಂದು ಕೊಟ್ಟಿದ್ದಾನೆ. ಇದನ್ನು ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ರಿ, ಅದನ್ನ ಬರ್ಕೊಳ್ರಿ. ಓಕೆನಾ, ಏನೇನು ಇರಬೇಕು ಅಂತ ಇದೆ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ರಾಜ್ಯ ಮಟ್ಟದ 2ನೇ ಪೂರ್ವ ಸಿದ್ಧತಾ ಪರೀಕ್ಷೆ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಷ್ಟು ಮಾರ್ಕ್ಸ್ ನಿಮಗೆ ಬರ್ತಾವೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.